ಚಿಕ್ಕದೇವಸಂದ್ರ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದು, ದೀಪಾವಳಿ ಹಬ್ಬದ ಪ್ರಯುಕ್ತ ದೊಡ್ಡಮ್ಮ ದೇವಿ ಅಭಿವೃದ್ಧಿ ಸಮಿತಿ ವತಿಯಿಂದ ಗ್ರಾಮದೇವತೆ ದೊಡ್ಡಮ್ಮ ದೇವಿ ದೇವಾಲಯದಲ್ಲಿ ಕಲ್ಯಾಣಿ ನಿರ್ಮಾಣ ಮಾಡಿ ದೀಪೋತ್ಸವ ಆಯೋಜನೆ ಮಾಡಿದ್ದು, ಸುತ್ತಮುತ್ತಲಿನ ಬಡಾವಣೆಗಳ ಭಕ್ತಾದಿಗಳು ದೇವಾಲಯಕ್ಕೆ ಬಂದು ದೇವಿಗೆ ಪೂಜೆ ಸಲ್ಲಿಸಿ ದೀಪಗಳನ್ನು ಹಚ್ಚುತ್ತಾರೆ. ದೀಪಾವಳಿ ಹಬ್ಬದ ಅಂಗವಾಗಿ ಗ್ರಾಮದೇವತೆ ದೊಡ್ಡಮ್ಮ ದೇವಿ ಹಾಗೂ ದೇವಾಲಯವನ್ನು ನೋಟುಗಳಿಂದ ಅಲಂಕರಿಸಿದ್ದು ವಿಶೇಷ ಆಕರ್ಷಣೆಯಾಗಿತ್ತು. ಪ್ರತಿ ವರ್ಷ ಈ ಆಚರಣೆ ಮುಂದುವರಿಯಲಿದೆ ಎಂದು ಗ್ರಾಮದ ಮುಖಂಡರಾದ ಗಂಗನಗುಡ್ಡ ವೆಂಕಟಸ್ವಾಮಿ ತಿಳಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಿ ಶ್ರೀನಿವಾಸ್, ಗ್ರಾಮಸ್ಥರಾದ ಡಿಎಂ ನಾಗರಾಜ್, ಮನೆ ವೆಂಕಟಪ್ಪ, ಡಿಎಚ್ ರಮೇಶ್, ಎಂ ರವಿಕುಮಾರ್, ಪೇಂಟರ್ ನಾಗರಾಜ್, ಲಾರಿ ಚಂದ್ರು, ಗೋವಿಂದಪ್ಪ ಸೇರಿದಂತೆ ಗ್ರಾಮದ ಮುಖ್ಯಸ್ಥರು ಹಾಜರಿದ್ದರು. ಸುಮಾರು 34 ವರ್ಷದಿಂದ ದೀಪಾವಳಿ ಹಬ್ಬ ಆಚರಿಸುತ್ತಿದ್ದಾರೆ. ದೀಪೋತ್ಸವ ಬಂದು ಸುಮಾರು 15 ವರ್ಷದಿಂದ ದೀಪೋತ್ಸವ ಮಾಡ್ತಿದ್ದಾರೆ. ಅದರಿಂದ ಚಿಕ್ಕದೇವಸ್ಥಾನದ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಬಡಾವಣೆಯಲ್ಲೆಲ್ಲ ಒಂದು ಸಹಕರಿಸಿ ದೀಪೋತ್ಸವದಲ್ಲಿ ಭಾಗವಹಿಸಿ ದೀಪಾವಳಿಯನ್ನು ದೀಪದಿಂದ ದೀಪ ಹಚ್ಚಿಯನ್ನು ಇದರಿಂದ ಮನೆ ಮನಸ್ಸು ಎಲ್ಲ ದೀಪದಿಂದ ಬೆಳಗಿ ಸುಖಶಾಂತಿ ತರಲಿ ಎಂದು ದೀಪಾವಳಿ ಹಬ್ಬ ಎಲ್ಲರಿಗೂ ಸುಖಶಾಂತಿ ತರಲಿ ಎಂದು ಚಿಕ್ಕದೇವಸ್ಥಾನ ಗ್ರಾಮದ ಅಭಿವೃದ್ಧಿ ಸಮಿತಿಯಿಂದ ಶುಭಾಶಯಗಳು. ದೀಪಾವಳಿ ನಾಡಿಗೆ ಮಳೆ ಬೆಳೆ ಸಮೃದ್ಧಿ ಒಬ್ಬಟ್ಟು ಪರಿಕಲ್ಪನೆ ಬೆಳೆಯುತ್ತ ಈ ನಾಡಿಗೆಲ್ಲ ಒಳ್ಳೆಯದಾಗಲಿ. ಈ ದೇವಸ್ಥಾನದವರು ವರ್ಷವೂ ಈ ನಾಡಿನ ದೀಪಾವಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ನಾವೆಲ್ಲ ಗ್ರಾಮಸ್ಥರು ಒಟ್ಟಾಗಿ ಸೇರಿ ದಸರಾ ಮತ್ತು ದೀಪಾವಳಿ ಎರಡೂ ಹಬ್ಬಗಳ ಜೊತೆಯಲ್ಲಿ ಭಾಳ ವಿಜೃಂಭಣೆಯಿಂದ ನಾಡಿನ ಶಾಂತಿಗಾಗಿ, ಊರಿನ ಶಾಂತಿಗಾಗಿ, ಸರ್ವಜನರು ಸುಖಿನೋ ಭವಂತು ಎಲ್ಲರಿಗಾಗಿ ನಾವು ದೀಪಾವಳಿ ಹಬ್ಬವನ್ನು ಆಚರಿಸುತ್ತೇವೆ. ಜೈ ಭೀಮ್.